ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಮಂಜಿನ ಮೋಡಗಳ ಅಡಿಯಲ್ಲಿ ಅಡಗಿರುವ ಒಂದು ಚಿಕ್ಕ ಸ್ವರ್ಗ ಎಂದೇ ಕರೆಯಲ್ಪಡುವ ತಮಿಳುನಾಡಿನಲ್ಲಿರುವಂತಹ ಯರಕಾಡಿಗೆ 3 ದಿನಗಳ ಪ್ರವಾಸದ ಪ್ಲ್ಯಾನನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನಾನು ಈ ವಿಡಿಯೋದಲ್ಲಿ ಏನೆಲ್ಲ ಕವರ್ ಮಾಡ್ತೀನಿ ಅಂತ ಹೇಳ್ಬಿಡ್ತೀನಿ. ಬಡ್ಜೆಟ್ ರೂಮ್ಗಳ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ, ಹಾಗೆ ಊಟ ತಿಂಡಿ ಮಾಡಲಿಕ್ಕೆ ಬಡ್ಜೆಟ್ ರೆಸ್ಟೋರೆಂಟ್ಸ್ ಬಗ್ಗೆ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆ ಬೈಕ್ ಅಥವಾ ಕ್ಯಾಬ್ಗಳು ನಿಮಗೇನಾದರೂ ರೆಂಟ್ಗೆ ಸಿಗುತ್ತಾ ಅಂತ ನೋಡೋಣ. ಹಾಗೆ ಇಲ್ಲಿಗೆ ಹೋಗಲಿಕ್ಕೆ ನಿಮಗೆ ಬೆಸ್ಟ್ ಟ್ರಾನ್ಸ್ಪೋರ್ಟೇಷನ್ ಯಾವುದು ಅಂತ ಕೂಡ ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ಫುಡ್ಡನ್ನು ನೀವು ಯಾವುದೆಲ್ಲ ಟೇಸ್ಟ್ ಮಾಡಬಹುದು ಅಂತ ಕೂಡ ನಾನು ತಿಳಿಸ್ಕೊಡ್ತೀನಿ. ಹಾಗೆ ಈ ಜಾಗಕ್ಕೆ ನೀವು ಹೋದಾಗ 13 ಜಾಗಗಳನ್ನು ಕವರ್ ಮಾಡಬಹುದು 3 ದಿನಗಳಲ್ಲಿ. ಸೊ ನಾನು ಈ 13 ಜಾಗಗಳ ಇಂಪಾರ್ಟೆನ್ಸನ್ನು ಕೂಡ ಈ ವಿಡಿಯೋದಲ್ಲಿ ಕವರ್ ಮಾಡ್ತಾ ಇದ್ದೀನಿ. ಹಾಗಾಗಿ ಈ ವಿಡಿಯೋ ತುಂಬಾ ಉಪಯುಕ್ತವಾಗಲಿದೆ. ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಕ್ಕೆ ಮರಿಬೇಡಿ. ಯರಕಾಡಿಗೆ ಬೆಂಗಳೂರಿಂದ 228 ಕಿಲೋಮೀಟರ್ಗಳಷ್ಟು ಆಗುತ್ತೆ. ಹಾಗೆ ಮೈಸೂರಿಂದ 260 ಕಿಲೋಮೀಟರ್ಗಳಷ್ಟು ಆಗುತ್ತೆ. ಹಾಗೆ ಮತ್ತೊಂದು ಮುಖ್ಯವಾದ ವಿಷಯ ಏನು ಅಂದರೆ, ನೀವು ಯರಕಾಡಿಗೆ ಬೆಂಗಳೂರಿಂದ ಹೊರಡ್ತಾ ಇದ್ದೀರಾ ಅಂದರೆ ಆದಷ್ಟು ಬೆಳಗಿನ ಜಾವ ಬಿಡಿ. ಒಂದು 5 ಗಂಟೆ ಹಾಗೆ ನೀವು ಮನೆಗಳನ್ನು ಬಿಟ್ಬಿಡಿ. ಯಾಕಂದರೆ ಬೆಂಗಳೂರು ಟ್ರಾಫಿಕ್ ನಿಮಗೆ ಗೊತ್ತಿರುತ್ತೆ, ಸಿಕ್ಕಾಪಟ್ಟೆ ಟ್ರಾಫಿಕ್ ಆಗೋಗುತ್ತೆ. ಹಾಗೆ ನಿಮಗೆ ಟೈಮ್ ಕೂಡ ತುಂಬಾ ಕನ್ಸ್ಯೂಮ್ ಆಗೋಗುತ್ತೆ ಲೇಟಾಗಿ ಮನೆ ನೀವು ಬಿಟ್ಟರೆ. ಶಿವರಾಯನ್ ಬೆಟ್ಟಗಳಲ್ಲಿ ಸಮುದ್ರ ಮಟ್ಟದಿಂದ ಸುಮಾರು 5326 ಅಡಿಗಳಷ್ಟು ಎತ್ತರದಲ್ಲಿದೆ ಈ ಚಿಕ್ಕ ಹಿಲ್ ಸ್ಟೇಷನ್. ಈ ಯರಕಾಡನ್ನು ಪುವರ್ ಮ್ಯಾನ್ಸ್ ಊಟಿ ಎಂದು ಕೂಡ ಕರೆಯಲಾಗುತ್ತೆ. ಯಾಕಂದರೆ ಇದು ಊಟಿಯಂತೆ ಸುಂದರ, ಆದರೆ ಹೆಚ್ಚು ಶಾಂತ ಮತ್ತು ಅಫೋರ್ಡಬಲ್ ಆಗಿರೋದ್ರಿಂದ. ಇಲ್ಲಿನ ತಂಪಾದ ಹವಾಮಾನ, ಮಂಜಿನಲ್ಲಿ ಕಂಗೊಳಿಸುವ ಕಾಡುಗಳು, ಕಾಫಿ ಎಸ್ಟೇಟ್ಗಳು, ಆರೆಂಜ್ ತೋಟಗಳು, ಮೆಣಸಿನ ಬೆಳೆಗಳು ಹಾಗೂ ಜುಳುಜುಳು ಹರಿಯುವ ಜಲಪಾತಗಳು ಇವೆಲ್ಲವೂ ಸೇರಿ ಈ ಸ್ಥಳವನ್ನು ವಿಶೇಷಗೊಳಿಸುತ್ತೆ. ಹಾಗೆ ನಾವಿಲ್ಲಿ ನೋಡುವ ಯರಕಾಡ್ ಕೆರೆ ಈ ಸ್ಥಳದ ಹೃದಯ ಕೂಡ ಹೌದು. ಸಹಜ ಸೌಂದರ್ಯ, ಶಾಂತ ವಾತಾವರಣ, ಕಾಫಿಯ ಸುವಾಸನೆ, ಮಸಾಲೆಗಳ ರುಚಿ ಇವೆಲ್ಲ ಸೇರಿ ಯರಕಾಡ್ ಪ್ರವಾಸಿಗರ ಮನ ಸೆಳೆಯುವ ಕಾರಣವಾಗುತ್ತೆ. ಹಾಗಾಗಿ ಎಲ್ಲ ಪ್ರವಾಸಿಗರು ತಪ್ಪದೆ ಈ ಸ್ಥಳಕ್ಕೆ ಒಮ್ಮೆಯಾದರೂ ಭೇಟಿ ನೀಡೋದು ತುಂಬಾ ಸೂಕ್ತ. ಮೊದಲನೇ ದಿವಸ ನೀವು ಏನೆಲ್ಲ ನೋಡಬಹುದು ಯರಕಾಡಲ್ಲಿ ಅಂತ ತಿಳಿಸ್ಕೊಡ್ತಾ ಹೋಗ್ತೀನಿ. ಮೊದಲನೇ ದಿವಸ ಯರಕಾಡಿಂದ 1.5 ಕಿಲೋಮೀಟರ್ ಅಷ್ಟು ದೂರ ಇರುವಂತಹ ಲೇಡೀಸ್ ಸೀಟ್ಗೆ ನೀವು ವಿಸಿಟ್ ಮಾಡಿ. ಈ ಜಾಗಕ್ಕೆ ಲೇಡೀಸ್ ಸೀಟ್ ಎಂದೇ ಹೆಸರು ಬಂದಿದ್ದು ಬ್ರಿಟಿಷರ ಕಾಲದಲ್ಲಿ. ಅಂದು ಬ್ರಿಟಿಷ್ ಮಹಿಳೆಯರು ಇಲ್ಲಿ ಕುಳಿತು ಸೂರ್ಯಾಸ್ತವನ್ನು ನೋಡ್ತಾ ಇದ್ದರೆಂಬ ನಂಬಿಕೆ ಇದೆ. ಅದಕ್ಕಾಗಿಯೇ ಈ ಸ್ಥಳಕ್ಕೆ ಆ ಹೆಸರು ಅಂಟಿಕೊಂಡು ಬಂದಿದೆ ಅಂತ ಹೇಳಲಾಗುತ್ತೆ. ಇಲ್ಲಿ ನಿಂತು ನೋಡಿದರೆ ಸೇಲಂ ನಗರ ಸಂಪೂರ್ಣ ಕಣ್ಣಿಗೆ ಕಾಣಿಸುತ್ತೆ. ಸಂಜೆ ಹೊತ್ತಂತೂ ಇಲ್ಲಿ ನಗರದ ಬೆಳಕು ಮಿನುಗುವಾಗ ಅದು ತುಂಬ ಅದ್ಭುತವಾದ ದೃಶ್ಯಾವಳಿಗಳನ್ನು ನಿಮ್ದಾಗಿಸ್ಕೊಳ್ಳುತ್ತೆ. ಮತ್ತೊಂದು ವಿಶೇಷತೆ ಏನು ಅಂದರೆ, ಇಲ್ಲಿ ಟೆಲಿಸ್ಕೋಪ್ ಹೌಸ್ ಕೂಡ ಇದೆ. ಅದರಲ್ಲಿ ಸೇಲಂ, ಮೆಟ್ಟೂರ್ ಡ್ಯಾಮ್, ಸುತ್ತಮುತ್ತಲಿನ ಕಣಿವೆಗಳು, ಹಳ್ಳಿಗಳು ಎಲ್ಲವನ್ನು ಹತ್ತಿರದಿಂದ ನೋಡಬಹುದಾಗಿದೆ. ಮಂಜು ಹೂಡಿದ ದಿನಗಳಲ್ಲಿ ಇಲ್ಲಿ ಕಣಿವೆಯ ನೋಟವೇ ಮೋಹಕ. ಹಸಿರಿನಿಂದ ಕಂಗೊಳಿಸುವ ಕಾಡುಗಳು, ಕಣಿವೆಗಳು, ತಿರುಗುತ್ತಾ ಹೋಗುವ ರಸ್ತೆಗಳು ಫೋಟೋ ಕ್ಲಿಕ್ ಮಾಡಲು ಸೂಕ್ತ ಸ್ಥಳ ಎಂದೇ ಹೇಳಬಹುದು. ಪ್ರಕೃತಿಯ ಸೌಂದರ್ಯ, ತಂಪಾದ ಗಾಳಿ, ಮಂಜಿನ ಆಟ ಇವೆಲ್ಲವನ್ನ ಒಂದೇ ಬಾರಿ ಅನುಭವಿಸಬೇಕು ಅಂದರೆ ಲೇಡೀಸ್ ಸೀಟ್ಗೆ ನೀವು ತಪ್ಪದೇ ಭೇಟಿ ನೀಡಬೇಕು. ಈಗ ಲೇಡೀಸ್ ಸೀಟ್ನಿಂದ 500 ಮೀಟರ್ಗಳಷ್ಟು ದೂರ ಹೋದರೆ ನಿಮಗೆ ಪಕ್ಕದಲ್ಲೇ ಜೆಂಟ್ಸ್ ಸೀಟ್ ಅಂತ ಜಾಗ ಸಿಗತ್ತೆ. ಇದಕ್ಕೆ ಯಾಕೆ ಜೆಂಟ್ಸ್ ಸೀಟ್ ಅಂತ ಕರೀತಾರೆ ಅಂದರೆ, ಬ್ರಿಟಿಷರ ಕಾಲದಲ್ಲಿ ಪುರುಷರು ಇಲ್ಲಿಂದ ಕಣಿವೆಯ ನೋಟವನ್ನು ಆನಂದಿಸುತ್ತಾ ಕೂತ್ಕೊಳ್ತಾ ಇದ್ದಿದ್ದರಿಂದ ಇದಕ್ಕೆ ಜೆಂಟ್ಸ್ ಸೀಟ್ ಅಂತಾನೆ ಹೆಸರು ಬಂತು. ಇಲ್ಲಿ ನಿಂತು ನೋಡಿದರೆ ಅಪಾರವಾದ ಕಣಿವೆಗಳು, ಹಸಿರಿನಿಂದ ಕಂಗೊಳಿಸುವ ಶಿವರಾಯನ್ ಬೆಟ್ಟಗಳ ಶ್ರೇಣಿಗಳು ಮತ್ತು ಸೇಲಂ ನಗರವರೆಗಿನ ನೋಟ ನಿಮ್ಮ ಕಣ್ಣಿಗೆ ಬೀಳುತ್ತೆ. ಜೆಂಟ್ ಸೀಟ್ ಸುತ್ತಮುತ್ತ ತಂಪಾದ ಗಾಳಿ, ಹಸಿರಿನ ವಾತಾವರಣ, ಮೌನದ ಪ್ರಕೃತಿ ನಿಮ್ದಾಗತ್ತೆ.
ಹೀಗಾಗಿ ನೀವು ಯರ್ಕಾಡ್ಗೆ ಬಂದಾಗ ಜೆಂಟ್ ಸೀಟ್ಗೂ ಕೂಡ ತಪ್ಪದೆ ಹೋಗಿ. ಈಗ ಇದಾದ್ಮೇಲೆ ನೀವು ಇಲ್ಲಿಂದ 4 ಕಿಲೋಮೀಟರ್ಗಳಷ್ಟು ದೂರ ಹೋದರೆ ಕಿಲಿಯೂರು ಜಲಪಾತ ನಿಮಗೆ ಸಿಗತ್ತೆ. ಈ ಜಲಪಾತ ಶೆವರಾಯನ್ ಬೆಟ್ಟಗಳಿಂದ ಹರಿದು ಬರುವ ನೀರಿನಿಂದ ಉಂಟಾಗಿದ್ದು ಸುಮಾರು 300 ಅಡಿಗಳಷ್ಟು ಎತ್ತರದಿಂದ ನೀರು ಕೆಳಕ್ಕೆ ಬೀಳುತ್ತೆ. ಮಳೆಗಾಲದಲ್ಲಿ ಈ ನೀರಿನ ಹರಿವು ತುಂಬಾ ಹೆಚ್ಚಾಗಿರೋದ್ರಿಂದ ಆ ಸಮಯದಲ್ಲಿ ಕಿಲಿಯೂರು ಫಾಲ್ಸ್ ನೋಡುವುದಕ್ಕೇನೆ ಒಂದು ಅದ್ಭುತ ಅಂತ ಹೇಳಬಹುದು. ಈ ಜಲಪಾತವನ್ನ ತಲುಪಲು ನೀವು ಸುಮಾರು 200ಕ್ಕೂ ಹೆಚ್ಚು ಮೆಟ್ಟಲುಗಳನ್ನು ಇಳಿಬೇಕಾಗತ್ತೆ. ಇಲ್ಲಿಗೆ ಹೋಗುವ ದಾರಿಯೇ ಸ್ವಲ್ಪ ಸಾಹಸಮಯವಾಗಿ ಕೂಡ ಇರುತ್ತೆ. ಕೆಳಕ್ಕೆ ತಲುಪಿದ ಮೇಲೆ ನಿಮಗೆ ಕಾಣುವ ಜಲಪಾತದ ನೋಟ ಎಲ್ಲ ಶ್ರಮವನ್ನು ಮರೆಮಾಡಿಸ್ಬಿಡುತ್ತೆ. ಕೆಳಭಾಗದಲ್ಲಿ ನೀರು ಸೇರುವ ಒಂದು ಚಿಕ್ಕ ಕೆರೆ ಮಾದರಿಯ ಜಾಗ ಇದೆ. ಇಲ್ಲಿ ನೀರಿನ ಸಿಂಚನ ಮತ್ತು ತಂಪಾದ ಗಾಳಿ ಮನಸ್ಸಿಗೆ ತಾಜಾತನವನ್ನು ಉಂಟು ಮಾಡುತ್ತೆ. ಇಲ್ಲಂತೂ ಫೋಟೋಗ್ರಫಿ, ನೈಸರ್ಗಿಕವಾದ ಸೌಂದರ್ಯ ಹಾಗೆ ಸಾಹಸವನ್ನು ನೀವೇನಾದರೂ ಅನುಭವಿಸಬೇಕು ಅಂದರೆ ಹೋಗಲೇಬೇಕು. ಈ ಜಾಗವನ್ನು ನೋಡಾದ್ಮೇಲೆ ಇಲ್ಲಿಂದ 2.5 ಕಿಲೋಮೀಟರ್ಗಳಷ್ಟು ದೂರ ಹೋದರೆ ನಿಮಗೆ ಎಮರಲ್ಡ್ ಲೇಕ್ ಬೋಟಿಂಗ್ ವ್ಯೂ ಪಾಯಿಂಟ್ ಸಿಗುತ್ತೆ. ಇದು ಯರ್ಕಾಡಿನ ಕೇಂದ್ರದಲ್ಲಿ ಇರುವ ಏಕೈಕ ಪ್ರಾಕೃತಿಕ ಕೆರೆ. ಈ ಕೆರೆಯೇ ಯರ್ಕಾಡ್ ಎಂಬ ಹೆಸರಿನ ಮೂಲ. ಇಲ್ಲಿ ಪ್ರವಾಸಿಗರಿಗೆ ಪ್ರಮುಖ ಆಕರ್ಷಣೆ ಅಂದರೆ ಬೋಟಿಂಗ್. ಇಲ್ಲಿ ಪೆಡಲ್ ಬೋಟ್, ರೋ ಬೋಟ್ ಮತ್ತು ಮೋಟಾರ್ ಬೋಟ್ ಸೌಲಭ್ಯಗಳು ಇವೆ. ಕುಟುಂಬಗಳು, ಸ್ನೇಹಿತರು ಅಥವಾ ಜೋಡಿಗಳು ಎಲ್ಲರೂ ತಮ್ಮ ಇಷ್ಟಕ್ಕೆ ತಕ್ಕ ಬೋಟ್ ಆಯ್ಕೆ ಮಾಡಿಕೊಂಡು ಕೆರೆಯ ಮಧ್ಯೆ ಸುತ್ತಾಡಬಹುದು. ಕೆರೆಯ ಸುತ್ತಮುತ್ತ ಹಸಿರಿನಿಂದ ತುಂಬಿದ ಗಿರಿಗಳು, ಮರಗಳು, ಹಕ್ಕಿಗಳ ಕಲರವ ಈ ಎಲ್ಲವನ್ನು ನೀವು ಬೋಟಿಂಗ್ ಮೂಲಕ ನೋಡಬಹುದು. ಇಲ್ಲಿಗೆ ನೀವು ಸಂಜೆ ಹೊತ್ತಿಗೆ ಸೂರ್ಯಾಸ್ತದ ಸಮಯದಲ್ಲಿ ಬೋಟಿಂಗ್ ಮಾಡಿದ್ರೆ ಅಂತೂ ಕೆರೆಯ ಮೇಲೆ ಪ್ರತಿಫಲಿಸುವ ಬೆಳಕು ಅದೆಷ್ಟೋ ಅದ್ಭುತವಾಗಿ ಕಾಣಿಸುತ್ತೆ. ಹೀಗಾಗಿ ನೀವು ಯರ್ಕಾಡ್ಗೆ ಬಂದಾಗ ಈ ಎಮರಲ್ಡ್ ಲೇಕ್ ಬೋಟಿಂಗ್ಗೆ ತಪ್ಪದೇ ಹೋಗಬೇಕು. ಇಲ್ಲಿಗೆ ನಿಮ್ಮ ಮೊದಲನೇ ದಿವಸದ ಪ್ರವಾಸ ಮುಗಿಯುತ್ತೆ. ಇದಾದಮೇಲೆ ನೀವು ನಿಮ್ಮ ರೂಮ್ಸ್ಗೆ ಹೋಗಿ ರೆಸ್ಟ್ ಮಾಡಬಹುದು. ಈಗ 2ನೇ ದಿವಸ ನೀವು ಪಗೋಡಾ ಪಾಯಿಂಟ್ಗೆ ರೀಚ್ ಆಗಬೇಕು. ಇಲ್ಲಿಗೆ ಯರ್ಕಾಡಿಂದ 4 ಕಿಲೋಮೀಟರ್ಗಳಷ್ಟು ಆಗುತ್ತೆ. ಈ ಸ್ಥಳಕ್ಕೆ ಪಗೋಡಾ ಪಾಯಿಂಟ್ ಎನ್ನುವ ಹೆಸರು ಹೇಗೆ ಬಂತು ಅಂದರೆ ಇಲ್ಲಿ ಇರುವ 4 ಕಲ್ಲಿನ ಗುಡ್ಡೆಗಳ ಆಕಾರದಿಂದ. ಅವುಗಳನ್ನು ಸ್ಥಳೀಯ ಜನರು ಪಗೋಡಾ ಶೈಲಿಯಲ್ಲಿ ರಾಶಿಗಳಷ್ಟು ಕಲ್ಲುಗಳನ್ನು ಇಡ್ತಾ ಇದ್ರಂತೆ. ಆದ ಕಾರಣ ಈ ಸ್ಥಳಕ್ಕೆ ಆ ಒಂದು ಹೆಸರೇ ಬಂತು ಅಂತ ನಂಬಲಾಗುತ್ತೆ. ಇಲ್ಲಿ ನಿಂತು ನೋಡಿದ್ರೆ ಸೇಲಂ ನಗರ ಸಂಪೂರ್ಣ ಕಣಿವೆಯೊಳಗಡೆ ಹರಡಿಕೊಂಡಿರುವಂತೆ ಕಾಣುತ್ತೆ. ಇಲ್ಲಿ ಬೆಟ್ಟಗಳ ತಿರುವು ರಸ್ತೆಗಳು, ಹಸಿರಿನಿಂದ ಕಂಗೊಳಿಸುವ ಕಣಿವೆಗಳು, ದೂರದಲ್ಲಿ ಹರಿಯುವ ಕಾವೇರಿ ನದಿಯ ನೋಟ ಎಲ್ಲವೂ ಪ್ರವಾಸಿಗರ ಮನಸೆಳೆಯುತ್ತೆ. ಈ ಪಗೋಡಾ ಪಾಯಿಂಟ್ ಹತ್ತಿರದಲ್ಲೇ ಒಂದು ರಾಮ ಮಂದಿರ ಕೂಡ ಇದೆ. ಸ್ಥಳೀಯರಂತೂ ಇದನ್ನ ಪವಿತ್ರ ಸ್ಥಳವೆಂದೇ ನಂಬ್ತಾರೆ. ಹೀಗಾಗಿ ಯರ್ಕಾಡ್ಗೆ ಹೋದಾಗ ನೀವು ಈ ಪ್ರಕೃತಿಯ ಆನಂದವನ್ನ ಹತ್ತಿರದಿಂದ ಅನುಭವಿಸಲೇಬೇಕು. ಈಗ ನೀವು ಇಲ್ಲಿಂದ 12 ಕಿಲೋಮೀಟರ್ಗಳಷ್ಟು ದೂರ ಹೋದರೆ ಮಂಜಕುಟ್ಟೈ ವ್ಯೂ ಪಾಯಿಂಟ್ಗೆ ರೀಚ್ ಆಗ್ತೀರಾ. ಯರ್ಕಾಡಿನ ಅತ್ಯಂತ ಸುಂದರ ಮತ್ತು ಶಾಂತ ವ್ಯೂ ಪಾಯಿಂಟ್ಗಳಲ್ಲಿ ಇದು ಕೂಡ ಒಂದು. ಇದು ಯರ್ಕಾಡಿನ ಪ್ರಮುಖ ಸೂರ್ಯೋದಯ ವೀಕ್ಷಣಾ ಸ್ಥಳ ಎಂದು ಪ್ರಸಿದ್ಧಿ ಪಡೆದಿದೆ. ಬೆಳಗಿನ ಹೊತ್ತಿನಲ್ಲಿ ಸೂರ್ಯ ನಿಧಾನವಾಗಿ ಕಣಿವೆಯೊಳಗೆ ಕಂಗೊಳಿಸುತ್ತಾ ನಮ್ಮೆಲ್ಲರಿಗೂ ಅದ್ಭುತ ದೃಶ್ಯಾವಳಿಗಳನ್ನು ತೋರಿಸ್ತಾನೆ. ಇಲ್ಲಿ ನಿಂತು ನೋಡಿದ್ರೆ ನಿಮಗೆ ಹಸಿರಿನಿಂದ ಆವೃತವಾಗಿರುವಂತಹ ಕಣಿವೆಗಳು, ದೂರದ ಗ್ರಾಮಗಳು, ಹಾಗೆ ಈ ವ್ಯೂ ಪಾಯಿಂಟ್ ಒಂದು ವಿಶೇಷ ಅಂದರೆ ತಪ್ಪಾಗೋದಿಲ್ಲ. ಯಾಕಂದರೆ ಇದು ಇತರ ವ್ಯೂ ಪಾಯಿಂಟ್ಗಳಿಗಿಂತ ಹೆಚ್ಚು ಶಾಂತ ಮತ್ತು ಕಡಿಮೆ ಜನಸಂದಣಿಯನ್ನು ಹೊಂದಿದೆ. ಹೀಗಾಗಿ ಪ್ರಕೃತಿಯನ್ನ ನೆಮ್ಮದಿಯಿಂದ ನೀವು ಅನುಭವಿಸಬಹುದು. ಇಲ್ಲಿ ಹತ್ತಿರದಲ್ಲೇ ಚಿಕ್ಕ ಚಿಕ್ಕ ಅಂಗಡಿಗಳು ಇರ್ತವೆ. ಅಲ್ಲಿ ನೀವು ಚಹಾ ಮತ್ತು ಕಾಫಿಯನ್ನು ಟೇಸ್ಟ್ ಮಾಡಬಹುದು. ಇದಂತೂ ಇಲ್ಲಿನ ಫೇಮಸ್ ಡ್ರಿಂಕ್ ಅಂತಾನೆ ಹೇಳಬಹುದು. ಇದಾದ್ಮೇಲೆ ನೀವು ಇಲ್ಲಿಂದ 13 ಕಿಲೋಮೀಟರ್ಗಳಷ್ಟು ದೂರ ಹೋದರೆ ನಲ್ಲೂರ್ ತಮಿಳ್ ಫಾಲ್ಸ್ ನಿಮಗೆ ಸಿಗತ್ತೆ. ಈ ಜಲಪಾತವನ್ನ ಕೆಲವರು ಕಾಂಚಿ ಫಾಲ್ಸ್ ಎಂದು ಕೂಡ ಕರೀತಾರೆ. ಇದು ಯರ್ಕಾಡಿನ ದಟ್ಟ ಕಾಡಿನ ಮಧ್ಯೆ ಅಡಗಿರುವ ಸುಂದರ ಪ್ರಕೃತಿ ಚಮತ್ಕಾರ. ಇಲ್ಲಿ ನೀರು ಬೆಟ್ಟಗಳಿಂದ ನುಗ್ಗಿ ಕಲ್ಲುಗಳ ನಡುವೆ ಹರಿಯುತ್ತಾ ಕೆಳಗೆ ಬೀಳುವ ದೃಶ್ಯ ಕಣ್ಣುಗಳಿಗೆ ಹಬ್ಬದಂತೆ ಕಾಣಿಸುತ್ತೆ.
ಮಳೆಗಾಲದಲ್ಲಂತೂ ಈ ಜಲಪಾತ ತನ್ನ ಸಂಪೂರ್ಣ ರೂಪದಲ್ಲಿ ಹೊಳೆದು ಹರಿಯುತ್ತೆ. ಆ ಸಮಯದಲ್ಲಂತೂ ಸುತ್ತಮುತ್ತಲಿನ ಹಸಿರು ಕಾಡುಗಳು, ಹರಿಯುವ ನೀರಿನ ಶಬ್ದ ಮನಸ್ಸಿಗೆ ನೆಮ್ಮದಿಯನ್ನ ಉಂಟು ಮಾಡುತ್ತೆ. ಇದು ಅಷ್ಟಾಗಿ ವಾಣಿಜ್ಯಕರಣ ಆಗದ ಸ್ಥಳವಾದ್ದರಿಂದ ಇಲ್ಲಿ ಇನ್ನೂ ಶಾಂತಿ ಮತ್ತು ನೈಸರ್ಗಿಕ ಸೌಂದರ್ಯ ಉಳಿದಿದೆ. ಸಾಹಸ ಪ್ರಿಯರು ಮತ್ತು ನೆಚ್ಚಿನ ನೆನಪುಗಳನ್ನು ಸೆರೆ ಹಿಡಿಯಲು ಬಯಸುವವರಿಗೆ ಇದು ಸೂಕ್ತ ಸ್ಥಳ. ಹೀಗಾಗಿ ನೀವು ಯರ್ಕಾಡಿನಲ್ಲಿ ಅಡಗಿರುವಂತಹ ಈ ರಹಸ್ಯ ಸೌಂದರ್ಯವನ್ನು ನೋಡಲೇಬೇಕು. ಇಲ್ಲಿಂದ ನೀವು 26 ಕಿಲೋಮೀಟರ್ಗಳಷ್ಟು ಮುಂದೆ ಹೋದರೆ ನಿಮಗೆ ಕರಡಿಯೂರ್ ವ್ಯೂ ಪಾಯಿಂಟ್ ಸಿಗುತ್ತೆ. ಇಲ್ಲಂತೂ ನೀವು ಅದ್ಭುತವಾದ ದೃಶ್ಯಾವಳಿಗಳನ್ನು ಕಾಣಬಹುದು. ಇಲ್ಲಿ ನೀವು ಕಣಿವೆಗಳು, ಬೆಟ್ಟಗಳು ಮತ್ತು ಹಚ್ಚ ಹಸರನ್ನು ಕಾಣಬಹುದು. ಇದಂತೂ ಸೂರ್ಯೋದಯ ಮತ್ತು ಸೂರ್ಯಾಸ್ತಕ್ಕೆ ತುಂಬ ಒಳ್ಳೆ ಜಾಗ ಅಂತಾನೆ ಹೇಳಬಹುದು. ಆಗಂತೂ ನೀವು ಮೋಡನ ನೋಡೋದೇ ಒಂದು ಅದ್ಭುತ. ಹಸಿರು ಕಾಫಿ ತೋಟಗಳು, ದಟ್ಟ ಕಾಡುಗಳು ಮತ್ತು ತಂಪಾದ ಗಾಳಿ ನಿಮ್ಮನ್ನು ತುಂಬಾ ಆನಂದಿಸುತ್ತೆ. ಇಲ್ಲಿ ತುಂಬ ಹಿಂದೆ ಕರಡಿಗಳು ವಾಸಿಸ್ತಾ ಇದ್ದಿದ್ದರಿಂದ ಈ ಜಾಗಕ್ಕೆ ಕರಡಿಯೂರು ಅಂತಾನೆ ಹೆಸರಿಸಲಾಯಿತು. ಇಲ್ಲಿ ತುಂಬಾ ಶಾಂತವಾದ ವಾತಾವರಣವನ್ನ ನೀವು ಕಾಣಬಹುದು. ಇಲ್ಲಂತೂ ಬೆಳಗ್ಗೆ ಮತ್ತೆ ಸಂಜೆ ತುಂಬಾನೇ ತಂಪಾದ ವಾತಾವರಣವನ್ನ ಕೂಡ ನೀವು ಅನುಭವಿಸಬಹುದು. ಹಾಗಾಗಿ ಈ ಜಾಗಕ್ಕೆ ನೀವು ಮಿಸ್ ಮಾಡದೆ ಹೋಗಿ. ಇದಾದಮೇಲೆ ಇಲ್ಲಿಂದ ನೀವು 16 ಕಿಲೋಮೀಟರ್ಗಳಷ್ಟು ದೂರ ಹೋದರೆ ಪೀಕೋ ಪಾರ್ಕ್ ಸಿಗುತ್ತೆ. ಈ ಪಾರ್ಕ್ ಪ್ರವಾಸಿಗರಿಗೆ ಮತ್ತು ಕುಟುಂಬಗಳಿಗೆ ಅತ್ಯಂತ ಆರಾಮದಾಯಕವಾದ ಸ್ಥಳ ಅಂತಾನೆ ಹೇಳಬಹುದು. ಯಾಕಂದರೆ ಇಲ್ಲಿ ಹಸಿರು ತೋಟಗಳು, ಬಣ್ಣ ಬಣ್ಣದ ಹೂಗಳು, ಚಿಕ್ಕ ಹೊಲಗಳು ಮತ್ತು ಮಕ್ಕಳಿಗಾಗಿ ಆಟದ ಸ್ಥಳ ಎಲ್ಲವೂ ಸೇರಿ ಪಾರ್ಕನ್ನು ಮನಸ್ಸಿಗೆ ಆನಂದದಾಯಕ ಮಾಡಿಕೊಡುತ್ತೆ. ಪೀಕೋ ಪಾರ್ಕ್ನಲ್ಲಿ ನೀವು ನೇರವಾಗಿ ಯರ್ಕಾಡಿನ ಪ್ರಕೃತಿಯ ಸೌಂದರ್ಯವನ್ನು ನೋಡಬಹುದು, ಚಿತ್ರಗಳನ್ನು ಕ್ಲಿಕ್ ಮಾಡಿಕೊಳ್ಬಹುದು. ಶಾಂತ ವಾತಾವರಣ, ತಂಪಾದ ಗಾಳಿ ಹಾಗೂ ಹಸಿರಿನ ನೋಟ ಪ್ರವಾಸಿಗರಿಗೆ ಹೃದಯ ಶಾಂತಿಯನ್ನು ನೀಡುತ್ತೆ. ಇಲ್ಲಿ ಪುಟ್ಟ ಪುಟ್ಟ ಸ್ಟಾಲ್ಗಳು ಕೂಡ ನಿಮಗೆ ಕಾಣಲು ಸಿಗ್ತವೆ. ಅಲ್ಲಿ ನೀವು ಸ್ಥಳೀಯ ಸ್ನ್ಯಾಕ್ಸ್, ಚಹಾ ಹಾಗೂ ಕಾಫಿಯನ್ನು ಸವಿಬಹುದು. ಈ ಪಾರ್ಕ್ನಿಂದ ಲೇಡೀಸ್ ಸೀಟ್, ಜೆಂಟ್ಸ್ ಸೀಟ್ ಹಾಗೂ ಚಿಲ್ಡ್ರನ್ ಸೀಟ್ ತುಂಬ ಹತ್ತಿರದಲ್ಲಿ ನಿಮಗೆ ಸಿಗುತ್ತೆ. ಅಕಸ್ಮಾತ್ ನೀವೇನಾದರೂ ಮೊದಲನೇ ದಿವಸನೇ ಲೇಡೀಸ್ ಸೀಟ್, ಜೆಂಟ್ಸ್ ಸೀಟ್ ಮತ್ತು ಚಿಲ್ಡ್ರನ್ ಸೀಟ್ ನೋಡೋಕ್ಕಾಗಲಿಲ್ಲ ಅಂದರೆ ನೀವು ಎರಡನೇ ದಿವಸ ಪೀಕೋ ಪಾರ್ಕ್ ನೋಡಾದ್ಮೇಲೆ ಹೋಗಿ ನೋಡಬಹುದು. ಇಲ್ಲಿಗೆ ನಿಮ್ಮ 2ನೇ ದಿವಸದ ಪ್ರವಾಸ ಕೂಡ ಮುಗಿಯುತ್ತೆ. ಇದಾದಮೇಲೆ ನೀವು ಹೋಗಿ ನಿಮ್ಮ ರೂಮ್ಸ್ಗೆ ರೆಸ್ಟ್ ಮಾಡಬಹುದು. ಈಗ ನೀವು 3ನೇ ದಿವಸ ಬೆಳಗ್ಗೆ ಯರ್ಕಾಡಿಂದ 7.5 ಕಿಲೋಮೀಟರ್ಗಳಷ್ಟು ದೂರ ಇರುವಂತಹ ಶೆವರಾಯನ್ ಕೇವ್ ಟೆಂಪಲ್ಗೆ ನೀವು ರೀಚ್ ಆಗಬಹುದು. ನೀವು ಮ್ಯಾಪಲ್ಲಿ ಸರ್ಚ್ ಮಾಡಬೇಕಾದ್ರೆ ಕೇವ್ ಅನ್ನೋ ಹೆಸರು ನಿಮಗೆ ಕಾಣದೇ ಇರಬಹುದು. ಜಸ್ಟ್ ನೀವು ಶೆವರಾಯನ್ ಟೆಂಪಲ್ ಅಂತ ಟೈಪ್ ಮಾಡಿದ್ರೆ ನಿಮಗೆ ಆ ಜಾಗದ ಮ್ಯಾಪ್ ಸಿಗುತ್ತೆ. ಅಲ್ಲಿಗೆ ನೀವು ರೀಚ್ ಆಗಿ. ಈ ದೇವಾಲಯವು ಶೆವರಾಯನ್ ಬೆಟ್ಟದ ಎತ್ತರದ ಹಾದಿಯಲ್ಲಿ ಸಮುದ್ರ ಮಟ್ಟದಿಂದ ಸುಮಾರು 5326 ಅಡಿಗಳಷ್ಟು ಎತ್ತರದಲ್ಲಿದೆ. ಇದು ಯರ್ಕಾಡಿನ ಅತ್ಯಂತ ಉನ್ನತ ಬಿಂದುವಾಗಿದೆ. ಈ ದೇವಾಲಯವನ್ನು ಗುಹೆ ರೂಪದಲ್ಲಿ ನಿರ್ಮಿಸಲಾಗಿದೆ. ಹಾಗೆ ಇಲ್ಲಿನ ನಂಬಿಕೆಯಂತೆ ಶೆವರಾಯನ್ ದೇವರು ಈ ಪ್ರದೇಶವನ್ನು ರಕ್ಷಿಸ್ತಾ ಇದ್ದಾನೆ ಅಂತ ಕೂಡ ನಂಬಲಾಗುತ್ತೆ. ಶೆವರಾಯನ್ ಅನ್ನೋದು ಶಿವಪ್ಪನ ಒಂದು ಸ್ವರೂಪ. ದೇವಾಲಯದ ಬಳಿ ಅಂತೂ ನೀವು ಹಸಿರಿನಿಂದ ಆವೃತವಾಗಿರುವ ಬೆಟ್ಟಗಳ ಶ್ರೇಣಿಗಳನ್ನು ಕಾಣಬಹುದು. ಹಾಗೆ ದಟ್ಟವಾದ ಕಾಡುಗಳು, ದೂರದ ಹಳ್ಳಿಗಳ ನೋಟವನ್ನು ಕೂಡ ಅನುಭವಿಸಬಹುದು. ಹಾಗೆ ಇಲ್ಲಿ ಕಾವೇರಿಯನ್ನು ಕೂಡ ವಿಶೇಷವಾಗಿ ಪೂಜಿಸ್ತಾರೆ. ಇಲ್ಲಿನ ಪವಿತ್ರತೆ ಮತ್ತು ಪ್ರಕೃತಿಯ ಸೌಂದರ್ಯ ಸೇರಿ ಶೆವರಾಯನ್ ದೇವಸ್ಥಾನ ಯರ್ಕಾಡಿನ ಅತ್ಯಂತ ಮುಖ್ಯ ಆಕರ್ಷಣೆಗಳಲ್ಲಿ ಒಂದು ಅಂತ ಅನಿಸ್ಕೊಳ್ಳುತ್ತೆ. ಹಾಗಾಗಿ ನೀವು ಯರ್ಕಾಡಿಗೆ ಹೋದಾಗ ಈ ದೇವಾಲಯಕ್ಕೆ ಮಿಸ್ ಮಾಡದೆ ಭೇಟಿ ನೀಡಿ. ಇದಾದಮೇಲೆ ಇಲ್ಲಿಂದ ನೀವು 8.5 ಕಿಲೋಮೀಟರ್ಗಳಷ್ಟು ದೂರ ಹೋದರೆ ನಿಮಗೆ ಚಕ್ರ ಮಹಾಮೇರು ದೇವಾಲಯ ಸಿಗುತ್ತೆ. ಯರ್ಕಾಡಿನ ಮತ್ತೊಂದು ಪ್ರಸಿದ್ಧ ಪವಿತ್ರ ಸ್ಥಳ ಅಂತ ಕೂಡ ಇದನ್ನು ಕರೆಯಲಾಗುತ್ತೆ. ಈ ದೇವಾಲಯವು ಯರ್ಕಾಡಿನ ಹಸಿರು ಬೆಟ್ಟಗಳ ನಡುವೆ ಶಾಂತ ಮತ್ತು ಪವಿತ್ರ ವಾತಾವರಣದಲ್ಲಿ ನಿರ್ಮಿಸಲಾಗಿದೆ. ಈ ದೇವಾಲಯವು ಚಕ್ರ ಮತ್ತು ಮಹಾಮಾರು ರೂಪದ ಶಿಲ್ಪಕಲೆ ಮತ್ತು ವಾಸ್ತುಶಿಲ್ಪದಿಂದ ಪ್ರಸಿದ್ಧಿ ಹೊಂದಿದೆ. ಸ್ಥಳೀಯ ನಂಬಿಕೆಯಂತೆ ಈ ದೇವಾಲಯವು ಮನಸ್ಸಿಗೆ ಶಾಂತಿ ಮತ್ತು ಆತ್ಮಶಕ್ತಿ ನೀಡುತ್ತೆ. ಭಕ್ತರು ಇಲ್ಲಿ ಬಂದು ಪ್ರಾರ್ಥನೆ ಮಾಡಿ ಧ್ಯಾನ ಮತ್ತು ಆರಾಧನೆಯ ಮೂಲಕ ಶಕ್ತಿ ಪಡೀತಾರೆ. ದೇವಾಲಯದ ಸುತ್ತಲೂ ಅಂತೂ ನಿಮಗೆ ಹಸಿರಿನ ತೋಟಗಳು, ಹಾರುವ ಹಕ್ಕಿಗಳು, ತಂಪಾದ ಗಾಳಿ ಎಲ್ಲ ಸೇರಿ ಸ್ಥಳವನ್ನು ಪ್ರಕೃತಿ ಮತ್ತು ಪವಿತ್ರತೆಯೊಂದಿಗೆ ಮಿಲನಗೊಳಿಸುತ್ತೆ. ಈ ಮಹಾಮೇರು ಅಂದರೆ ಏನು ಅಂತ ನೀವು ಯೋಚಿಸ್ತಾ ಇರಬಹುದು.
ಮಹಾಮೇರು ಅಂದರೆ ಮಹಾಪವಿತ್ರ ಶಿಖರ ಅಥವಾ ಬೃಹತ್ ಬ್ರಹ್ಮಾಂಡ ಶೃಂಗ. ಇದು ಹಿಂದೂ ಧರ್ಮದ ತಾಂತ್ರಿಕ ಮತ್ತು ಶಾಕ್ತ ಪರಂಪರೆಯಲ್ಲಿ ಅತ್ಯಂತ ಪ್ರಮುಖವಾದದ್ದು. ಮಹಾಮೇರು ಯಾಕೆ ವಿಶೇಷ ಅಂದರೆ ಇದನ್ನ ಬ್ರಹ್ಮಾಂಡದ ಕೇಂದ್ರ ಅಥವಾ ಸೃಷ್ಟಿಯ ಹೃದಯ ಎಂದು ಕೂಡ ನಂಬಲಾಗುತ್ತೆ. ಚಕ್ರ ಮಹಾಮೇರು ರೂಪದಲ್ಲಿ ದೇವಾಲಯಗಳಲ್ಲಿ ನಾವಿದನ್ನು ಕಾಣಬಹುದು. ಇದರಿಂದ ಭಕ್ತರು ನೈಜ ಶಕ್ತಿ, ಚಕ್ರ ಸಮತೋಲನ ಮತ್ತು ಆತ್ಮಶಕ್ತಿಯನ್ನು ಪಡ್ಕೊಳ್ಬಹುದು. ದೇವಾಲಯದ ಯಂತ್ರ ಅಥವಾ ಶಿಲ್ಪವು ಬ್ರಹ್ಮಾಂಡದ ಸ್ಥಿತಿಗಳು, ಸೃಷ್ಟಿ, ಸ್ಥಿತಿ ಮತ್ತು ಲಯ ಪ್ರತಿಬಿಂಬಿಸುತ್ತೆ. ಹೀಗಾಗಿ ಯರಕಾಡಿನ ಚಕ್ರ ಮಹಾಮೇರು ದೇವಾಲಯದಲ್ಲಿನ ದೇವರಿಗೆ ಪ್ರಾರ್ಥನೆ ಮಾಡುವ ಮೂಲಕ ಪ್ರಕೃತಿಯ ಶಾಂತಿ ಮತ್ತು ಬ್ರಹ್ಮಾಂಡ ಶಕ್ತಿಯ ಅನುಭವವನ್ನು ಪಡ್ಕೊಳ್ಬಹುದು. ಇಲ್ಲಿಗೆ ಹೋದಾಗ ಅಂತೂ ನೀವು ಒಂದು 5 ನಿಮಿಷ ಅಥವಾ ಒಂದು 3 ನಿಮಿಷ ಧ್ಯಾನವನ್ನು ಮಾಡೋದ್ರಿಂದ ನಿಮ್ಮ ಮನಸ್ಸಿಗೆ ಅದೆಷ್ಟೋ ಶಾಂತಿ ಉಂಟಾದಂತೆ ಭಾಸವಾಗುತ್ತೆ. ಇದಂತೂ ಇಲ್ಲಿನ ವಿಶೇಷತೆ ಅಂತಾನೆ ಹೇಳಬಹುದು. ಹಾಗಾಗಿ ನೀವು ಯರಕಾಡಿಗೆ ಹೋದಾಗ ಈ ಸ್ಥಳಕ್ಕಂತೂ ಮಿಸ್ ಮಾಡದೆ ಹೋಗಲೇಬೇಕು. ಇಲ್ಲಿಗೆ ನಿಮ್ಮ ಯರಕಾಡಿನ 3 ದಿನಗಳ ಪ್ರವಾಸ ಮುಗಿಯುತ್ತೆ. ನಾನು ಈಗಾಗಲೇ ಹೇಳಿದ ಹಾಗೆ ನಿಮಗೆ ಯರಕಾಡಿಗೆ ಹೋದಾಗ ಬಜೆಟ್ ಸ್ಟೇಗಳು ಎಲ್ಲೆಲ್ಲಿ ಇರ್ತವೆ, ಹಾಗೆ ನೀವು ಎಲ್ಲಿ ಸ್ಟೇ ಮಾಡಬಹುದು ಅಂತ ತಿಳಿಸ್ಕೊಡ್ತೀನಿ. ಯರಕಾಡಿಂದ ಕೇವಲ 2.5 ಕಿಲೋಮೀಟರ್ಗಳಷ್ಟು ದೂರ ಇರುವಂತಹ ದ ಸಿಲ್ವರ್ ಇನ್ನಿಗೆ ನೀವು ರೀಚ್ ಆಗಬಹುದು. ಮತ್ತೊಂದು ರೂಮ್ 2.5 ಕಿಲೋಮೀಟರ್ಗಳಷ್ಟು ದೂರ ಇದೆ, ಇದರ ಹೆಸರು ಗೋಲ್ಡನ್ ನೆಸ್ಟ್ ಅಂತ. ಮತ್ತೊಂದು 4.5 ಕಿಲೋಮೀಟರ್ಗಳಷ್ಟು ದೂರ ಇರುವಂತಹ ಐ ಸ್ಟೇಸ್ ಲೂಪ್ ರೋಡ್ಗೆ ನೀವು ರೀಚ್ ಆಗಬಹುದು. ಇಲ್ಲೆಲ್ಲ ಪ್ರೈಸಸ್ಗಳು ವೇರಿ ಆಗ್ತಾ ಇರ್ತವೆ ಸೀಸನ್ಸ್ಗೆ ತಕ್ಕ ಹಾಗೆ. ಹಾಗಾಗಿ ನೀವು ವೆಬ್ಸೈಟಲ್ಲಿ ಬುಕ್ ಮಾಡೋದಕ್ಕೂ ಮುಂಚೆ ಡೈರೆಕ್ಟಾಗಿ ಅವ್ರಿಗೇ ಫೋನ್ ಕಾಲ್ ಮಾಡಿ ಕೇಳಿ ಪ್ರೈಸ್ ಎಷ್ಟಿದೆ ಅಂತ ನೀವು ಕಂಪೇರ್ ಮಾಡಿ ನಂತರ ನೀವು ಬುಕ್ಕಿಂಗ್ಸನ್ನು ಮಾಡಿಕೊಳ್ಳಿ. ಇಲ್ಲಿ ದಿವಸಕ್ಕೆ 1500ರಿಂದ 2500ವರೆಗೂ ರೇಂಜ್ ಆಗಬಹುದು. ಆದಷ್ಟು ನೀವು ಸೀಸನ್ನಲ್ಲಿ ಹೋಗೋದು ಉತ್ತಮ. ಇಲ್ಲಿಗೆ ಹೋಗಲಿಕ್ಕೆ ನಿಮಗೆ ಬೆಸ್ಟ್ ಸೀಸನ್ನು ಅಂದರೆ ಅಕ್ಟೋಬರ್ನಿಂದ ಫೆಬ್ರವರಿ ಒಳಗಡೆ ನೀವು ಇಲ್ಲಿಗೆ ಹೋಗಬಹುದು. ಆಗ ನಿಮಗೆ ಪ್ರಕೃತಿಯ ಸೌಂದರ್ಯ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈಗ ಇಲ್ಲಿಗೆ ಹೋದಾಗ ನಿಮಗೆ ಪ್ಯೂರ್ ವೆಜ್ ರೆಸ್ಟೋರೆಂಟ್ಸ್ ಎಲ್ಲಿವೆ ಚೆನ್ನಾಗಿರೋದು ಅಂತ ನೋಡ್ತಾ ಹೋಗೋದಾದರೆ ಯರಕಾಡಿಂದ 1.5 ಕಿಲೋಮೀಟರ್ ಅಷ್ಟು ದೂರ ಇರುವಂತಹ ಶ್ರೀ ಸರವಣ ಭವನ್ ಇಲೈಟ್ಗೆ ನೀವು ರೀಚ್ ಆಗಬಹುದು. ಇದಂತೂ ತುಂಬಾ ಹಳೆಯದಾದಂತಹ ಹಾಗೆ ಪ್ರಸಿದ್ಧಿಯನ್ನು ಪಡ್ಕೊಂಡಿರುವಂತಹ ಊಟ ಮಾಡುವಂತಹ ಒಂದು ಹೋಟೆಲ್ ಅಂತ ಹೇಳ್ಬೋದು. ಮತ್ತೊಂದು 1 ಕಿಲೋಮೀಟರ್ ಅಷ್ಟು ದೂರ ಇರುವಂತಹ ಶೆವರಾಯ್ಸ್ ಸಿಗ್ನೇಚರ್ ರೆಸ್ಟೋರೆಂಟ್ಗೆ ನೀವು ರೀಚ್ ಆಗಬಹುದು. ಇಲ್ಲೂ ಕೂಡ ಊಟ ತಿಂಡಿ ತುಂಬ ಚೆನ್ನಾಗಿ ಸಿಗುತ್ತೆ. ಮತ್ತೊಂದೇನು ಅಂದರೆ ಯರಕಾಡ್ಸ್ ಫಸ್ಟ್ ಹೋಮ್ ಮೇಡ್ ಚಾಕ್ಲೇಟ್ ಶೋರೂಮ್ಗೂ ಕೂಡ ನೀವು ಇಲ್ಲಿಗೆ ಹೋದಾಗ ವಿಸಿಟ್ ಮಾಡಬಹುದು. ಯಾಕಂದರೆ ಯರಕಾಡಿನ ಹೋಮ್ ಮೇಡ್ ಚಾಕ್ಲೇಟ್ಸ್ ಅಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ಅಂತ ಹೇಳಲಾಗುತ್ತೆ. ಹಾಗಾಗಿ ಇದನ್ನು ನೀವು ಟ್ರೈ ಮಾಡಲಿಕ್ಕೆ ಮಿಸ್ ಮಾಡಬೇಡಿ. ಮತ್ತು ಯರಕಾಡಿನಲ್ಲಂತೂ ಮೆಣಸನ್ನು ತುಂಬಾ ಪಾಪ್ಯುಲರ್ ಆಗಿ ಬೆಳೆಯಲಾಗುತ್ತೆ. ಹಾಗಾಗಿ ನೀವು ಮೆಣಸಿನ ಶಾಪಿಂಗನ್ನು ಕೂಡ ಇಲ್ಲಿ ಮಾಡಬಹುದು. ಕಾಳು ಮೆಣಸು ಇಲ್ಲಿ ತುಂಬಾ ಜಾಸ್ತಿ ಬೆಳೀತಾರೆ ಅಂತ ಕೂಡ ಹೇಳಲಾಗುತ್ತೆ. ಕೊನೆಯದಾಗಿ ನಿಮಗೆ ಯರಕಾಡ್ ಬಗ್ಗೆ ರೋಚಕ ವಿಚಾರಗಳನ್ನು ನಾನೊಂದಷ್ಟು ತಿಳಿಸ್ಕೊಡ್ತೀನಿ. ಈ ಯರಕಾಡಿನ ಹೆಸರು ಕೆಂಪು ಪರ್ವತಕ್ಕೆ ಕೂಡ ಸ್ವಲ್ಪ ಲಿಂಕ್ ಆಗಿದೆ. ಯಾಕಂದರೆ ಈ ಪ್ರದೇಶದಲ್ಲಿ ನಾವು ಸಾಕಷ್ಟು ಕೆಂಪು ಮಣ್ಣನ್ನು ಕಾಣಬಹುದು. ಹಾಗಾಗಿನೇ ಇಲ್ಲಿ ಕಾಳು ಮೆಣಸನ್ನು ಜಾಸ್ತಿ ಹೇರಳವಾಗಿ ಬೆಳೆಯಲಾಗುತ್ತೆ. ಹಾಗೆ ಇಲ್ಲಿಗೆ ಹೋದಾಗ ನಿಮಗೆ ಹಿಮಾಲಯದ ಅನುಭವನೇ ಆಗುತ್ತೆ. ನೀವೇನು ಹಿಮಾಲಯದಲ್ಲೇ ಇದ್ದೀರಾ ಅನ್ನೋವಷ್ಟು ಚಳಿ ನಿಮಗೆ ಉಂಟಾಗುತ್ತೆ. ಯಾಕಂದರೆ ಯರಕಾಡಿನಲ್ಲಿ ವರ್ಷ ಪೂರ್ತಿ ತಂಪು ಹವಾಮಾನ ಇರುತ್ತೆ. ಈ ಯರಕಾಡು ಕರ್ನಾಟಕ ಮತ್ತು ತಮಿಳುನಾಡಿನ ಗಡಿಗಳ ಹತ್ತಿರ ಇರೋದ್ರಿಂದ ಇದನ್ನು ಹಿಮಾಲಯದ ಹವಾಮಾನಕ್ಕೆ ನಾವು ಹೋಲಿಸಬಹುದು. ಇಲ್ಲಿ ಅಷ್ಟೇ ತಂಪನ್ನು ಕೂಡ ನಾವು ಅನುಭವಿಸಬಹುದು. ಇದನ್ನು ಜಲಪಾತಗಳ ನಗರ ಎಂದು ಕೂಡ ಕರೆಯಲಾಗುತ್ತೆ. ಯಾಕಂದರೆ ಇಲ್ಲಿ ನೀವು ಸಾಕಷ್ಟು ಜಲಪಾತಗಳನ್ನು ಕಾಣಬಹುದು. ಮತ್ತೊಂದು ವಿಶೇಷತೆ ಏನು ಅಂದರೆ ನಾವು ಪಶ್ಚಿಮ ಘಟ್ಟಗಳಲ್ಲಿ ಮಾತ್ರ ಈ ಹಿಲ್ ಸ್ಟೇಷನ್ಸನ್ನು ಕಾಣ್ತೀವಿ ಮತ್ತು ತಂಪಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಸಾಕಷ್ಟು ಜನರಿಗೆ ಗೊತ್ತಿರೋದಿಲ್ಲ ಈ ಮಾಹಿತಿ. ಅದೇನು ಅಂದರೆ ಈ ಯರಕಾಡ್ ಇರೋದು ಈಸ್ಟರ್ನ್ ಘಾಟ್ಸಲ್ಲಿ, ಅಂದರೆ ಪೂರ್ವ ಘಟ್ಟಗಳಲ್ಲಿ ನಾವು ಯರಕಾಡನ್ನು ಕಾಣಬಹುದು. ಈ ಪೂರ್ವ ಘಾಟ್ಗಳು ಭಾರತದ ಪೂರ್ವ ಕರಾವಳಿಯೊಂದಿಗೆ ಸಮಾಂತರವಾಗಿ ಹರಡಿವೆ. ಇವು ಪಶ್ಚಿಮ ಘಟ್ಟಗಳಿಗಿಂತ ಹಳೆಯದು ಮತ್ತು ಹೆಚ್ಚು ಕುಗ್ಗಿವೆ.
ಇದಾಗಿತ್ತು ಯರ್ಕಾಡಿನ 3 ದಿನಗಳ ಪ್ರವಾಸದ ಪ್ಲ್ಯಾನ್. ಈ ಮಾಹಿತಿಗಳೆಲ್ಲ ನಿಮಗೆ ಉಪಯುಕ್ತವಾಗಿದೆ ಅಂತ ನಾನು ಭಾವಿಸ್ತೀನಿ. ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಆದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಕ್ಕೆ ಮಿಸ್ ಮಾಡಬೇಡಿ. ಯಾಕಂದರೆ ಇದರಿಂದ ನನಗೆ ತುಂಬಾ ಪ್ರೇರಣೆ ಸಿಗುತ್ತೆ. ಹಾಗೆ ನಾನು ಇನ್ನಷ್ಟು ವಿಡಿಯೋಗಳನ್ನು ಮಾಡಿ ಹಾಕ್ತೀನಿ ಆಗ.